ನೋಡಿ ಸರ್, RSS ನ ಬ್ಯಾನ್ ಮಾಡಬೇಕಾ ಬೇಡವಾ ಅನ್ನುವಂಥದ್ದು ಕೇಂದ್ರ ಬಿಟ್ಟಿರುವಂಥದ್ದು ನಿಮಗೂ ಕೂಡ ಚೆನ್ನಾಗಿ ಗೊತ್ತು. ಆದ್ರೆ ಈ ಪತ್ರ ವ್ಯವಹಾರದ ಸಂಬಂಧವನ್ನೆಲ್ಲ ಯಾಕೆ ಇಟ್ಕೊಳ್ತಾ ಇದ್ದೀರಿ ಅಂತ ಗೊತ್ತಾಗ್ತಿಲ್ಲ. ಏನಾದ್ರೂ ಪಾಲಿಟಿಕ್ಸ್ ನ ಡೈವರ್ಟ್ ಮಾಡೋ ಉದ್ದೇಶನ? ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ನೋಡಿ. RCB ಕಪ್ ತುಳಿತ ಆಗ್ಬೇಕಾದ್ರೆ ಸಚಿವ ಸಂಪುಟ ಕ್ಯಾಬಿನೆಟ್ ಇಂದ ವಿಚಾರ ತಂದ್ರಿ. ಅದಾದ್ಮೇಲೆ ರಾಜಣ್ಣ ಹನಿ ಟ್ರ್ಯಾಪ್ ಅಂತ ಮಾತಾಡ್ಕೊಂಡು ಊರಲ್ಲೆಲ್ಲ ವಾಯ್ಸ್ ರೈಸ್ ಆಗ್ಬೇಕಾದ್ರೆ ಅವಾಗ ಇನ್ನೊಂದು ಸುದ್ದಿ ತಗೊಂಡು ಬಂದ್ರಿ. ಈಗ ನೋಡಿದ್ರೆ CM ಚೇಂಜ್ ಆಗ್ತಾರಂತೆ. ಸೊ ಇದು ಕೂಡ ಡೈವರ್ಟ್ ಟಾಪಿಕ್. RSS ನ ಬ್ಯಾನ್ ಮಾಡ್ತೀವಿ ಅಂತ ಪತ್ರ ವ್ಯವಹಾರವನ್ನು ಓಡಿಸೋದು, ಇವ್ರನ್ನೊಂಥರ ಪ್ರವೋಕ್ ಮಾಡೋದು, ಅಲ್ಲಿ ನಿಮ್ಮ ಸುದ್ದಿ ಏನಿದೆ ತಣ್ಣಗಾಗ್ಬಿಡುತ್ತೆ. ಸೊ ಪಾಲಿಟಿಕ್ಸ್ ನ ಡೈವರ್ಟ್ ಮಾಡಕ್ಕೆ ಈ ಕಾನ್ಸೆಪ್ಟ್ ಗಳನ್ನ ಕಾಂಗ್ರೆಸ್ ಮುನ್ನೆಲೆಗೆ ತರ್ತಾ ಇದೆಯಾ? ಏನು ಇಶ್ಯೂ ಇದೆ ಮೇಡಮ್? ನಾನು ಹೇಳ್ತಾ ಇರೋದೇನಂದ್ರೆ, ಇದು RSS ಕಾಂಗ್ರೆಸ್ ನಲ್ಲಿ ಲಾಸ್ಟ್ ಟೈಮ್ ಇಂಗ್ಲಿಷ್ ಅನ್ನೋ ಒಂದು ಗಾದೆ ಇದೆ. The best time to plant a tree was 20 years ago. The second best time is today ಅಂತ. ಮರವನ್ನು ನೆಟ್ಟುವ ಉತ್ತಮ ಸಮಯ 20 ವರ್ಷ ಹಿಂದೆ. The next best time ಅನ್ನುವಂಥದ್ದು ಅಲ್ಲಿ ತನಕ ಸುದ್ದಿನೇ ಇರಲಿಲ್ಲ. ರಾಜಣ್ಣ ಅವ್ರ ಹನಿ ಟ್ರಾಪ್ ಸುದ್ದಿ ಬಂದಾಗ ಜಾತಿ ಗಣತಿ ತರ್ತೀರಿ. RCB ಕಪ್ ತುಳಿತ ಆದಾಗ 12 ಜನ ಸತ್ರು. ನಿಮಗೆ ಅದನ್ನ ಹೆಂಗ್ ಡೈವರ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಕ್ಯಾಬಿನೆಟ್ ರೀಶಫಲ್ ಅಂತ ತಂದ್ರಿ. ಈಗ ನವೆಂಬರ್ ಡಿಸೆಂಬರ್ ಸಿದ್ದರಾಮಯ್ಯ ಕೆಳಗಿಳಿತಾರಂತೆ, DK ಶಿವಕುಮಾರ್ ಬರ್ತಾರಂತೆ. ಸೊ ಅದನ್ನ ಮುಚ್ಚಾಕ್ಬೇಕು. ಮುಚ್ಚಾಕಕ್ಕೆ ಏನ್ ಮಾಡ್ತೀರಿ? ನಿಮ್ಮದ್ರಲ್ಲೇ ಶುರು ಮಾಡ್ತೀರಿ. ಈ RSS ಬ್ಯಾನ್ ಮಾಡ್ತೀವಿ ಮತ್ತೊಂದು ಮಗದೊಂದು ಅಂತ. ನಿಮ್ಗೂ ಗೊತ್ತು ಅದು ಆಗಲ್ಲ. ರಾಜ್ಯ ಸರ್ಕಾರದ ಕಂಟ್ರೋಲ್ ಅಲ್ಲಿ ಇಲ್ಲ, ನಿಮ್ಗೂ ಗೊತ್ತು. ಮೇಡಮ್ ಏನ್ ಕಂಟ್ರೋಲ್ ಇದೆ? ಯಾಕೆ ನೀವು ಅದನ್ನ ಪ್ರಶ್ನೆ ಮಾಡಲ್ಲ? ಅವ್ರು ಪ್ರವೋಕ್ ಮಾಡ್ತಿದ್ದಾರೆ, ನೀವು ಪ್ರವೋಕ್ ಆಗ್ತಿರಲ್ರಿ RSS ನವರು, BJP ಅವರು. ನನಗೆ ಪ್ರಶ್ನೆ ಕೇಳಿದ್ದಾರೆ. ಒಂದು ಸೆಕೆಂಡ್ ತಡೀರಿ. ಲೆಟ್ ಮೀ ಸ್ಪೀಕ್. ವಿ ಆರ್ ನಮ್ಮ ರಾಜ್ಯದಲ್ಲಿ 9 ಕೋಟಿ ಜನ ಇದೆ. ಹೌದು. ಅದರಲ್ಲಿ ಅಷ್ಟೊಂದು ಸಮಸ್ಯೆಗಳಿವೆ. ಎಲ್ಲಾ ಸಮಸ್ಯೆಗಳಿಗೆ ಬಗೆಹರಿಸಲು ನಾವು ಪ್ರಯತ್ನ ಮಾಡ್ತಾ ಇದೀವಿ. ಹಲವಾರು ಇಶ್ಯೂಗಳಿವೆ. ಅಂದ್ರೆ RSS ಇಶ್ಯೂ ಅಲ್ಲ ಅಂತ ನಿಮ್ಮ ಪ್ರಕಾರ? RSS ಇಶ್ಯೂನೇ ಅಲ್ಲ ಅಂತ ನಾನು ಹೇಳ್ತೀನಿ. ಇವಾಗ ಪ್ರಿಯಾಂಕ್ ಖರ್ಗೆ ಅವ್ರು ಬರೆದ ಪತ್ರ ಅಲ್ಲಿ ಏನಿದೆ, ಅವರು ಸಾರ್ವಜನಿಕರ ಆಸ್ತಿಯನ್ನು ಉಪಯೋಗಿಸ್ತಾ ಇದ್ದಾರೆ. ಅದನ್ನ ಉಪಯೋಗಿಸಂಗಿಲ್ಲ. RSS ಏನ್ ಸಂಘಟನೆ ಇದೆ, ಸರ್ಕಾರಿ ಜಾಗಗಳಲ್ಲಿ ಅವ್ರಿಗೆ ಅವಕಾಶ ಮಾಡ್ಕೊಡ್ಬಾರ್ದು ಅನ್ನೋ ಪತ್ರವನ್ನ ಸಿದ್ದರಾಮಯ್ಯ ಅವ್ರಿಗೆ ಬರೀತಲ್ಲ, ತಪ್ಪು ನಾನು ಹೇಳ್ತಾ ಇಲ್ಲ. ಅಷ್ಟೊಂದು ಪುರ್ಸೊತ್ತಾಗಿ ಹೆಂಗ್ ಕೂತಿದ್ದಾರೆ ಖರ್ಗೆ ಅವರು ಅಂತ ಪ್ರಶ್ನೆ. ಸಾಯ್ತಾ ಇದ್ದಾರೆ ಪ್ರವಾಹದಲ್ಲಿ, ಅದನ್ನ ಬಿಟ್ಟು 2 ದಿನದಿಂದ ಫೋನ್ ಹ್ಯಾಂಗ್ ಆಗೋಷ್ಟು ಫೋನ್ ಬರ್ತಾ ಇದಾವೆ, ಕರೆಗಳು ಬರ್ತಾ ಇದೆ. ನೀವು ಇದನ್ನ ಮಾಡ್ಬೇಕು ಅಂತ ಕೆಲಸ ಮಾಡಕ್ಕಾಗಲ್ವಾ? ದಿನಕ್ಕೆ 10 ಕೆಲಸ ಮಾಡಕ್ಕಾಗಲ್ವಾ? ಇದ್ರಲ್ಲಿ ಒಂದ್ ಕೆಲಸ ಇದೆ, ಇದ್ರಕ್ಕಾಗಲ್ವಾ? ಏನ್ ಮಾಡೋದು? ಲಾಜಿಕ್ ಇಲ್ಲ. ಸಮಯ ಕೊಡಿ, ನಾನು ಹೇಳ್ತೀನಿ. ನೋಡಿ ಮೇಡಮ್, ನೋಡಿ ಸರಿ ಆಯ್ತು. ಈಗ ನೋಡಿ ಒಂದ್ ನಿಮಿಷ ಕೇಳಿ. ಆಯ್ತು ಸರಿ, ನೀವು ಪ್ರಿಯಾಂಕಾ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ್ರು, ಸರಿ RSS ಬ್ಯಾನ್ ಆಗ್ಬೇಕಂತ ನಿಮ್ಮ ಇದು. ಈಗ ನಾನು ಒಂದಷ್ಟು ಅಂಶಗಳನ್ನ ಹೇಳ್ತೀನಿ. ಕಲಬುರಗಿ ಜಿಲ್ಲೆಯಲ್ಲೇ ಲೆಕ್ಕವಿಲ್ಲದಷ್ಟು ಸಮಸ್ಯೆಗಳಿದೆ ಮೇಡಮ್. ಯಾವ್ದು ಸಾಲ ಬಾಧೆಯಿಂದ, ಅದೇ ಕೇಳಿ ಒಂದ್ ನಿಮಿಷ ನಾನು ಹೇಳ್ಬೇಕು. ಅವ್ರು ಕಾಂಗ್ರೆಸ್ ವಕ್ತಾರರಿಗೆ ಮಾಹಿತಿ ಕೊಡ್ತಾರೆ. ಸಾಲ ಬಾಧೆಯಿಂದ ರೈತರ ಆತ್ಮಹತ್ಯೆ, ಪ್ರವಾಹಕ್ಕೆ ತತ್ತರಿಸುವ ರೈತರು, ಬೆಳೆಹಾನಿ ಪರಿಹಾರಕ್ಕೆ ಪ್ರತಿದಿನ ರೈತರ ಪ್ರತಿಭಟನೆ ಆಗ್ತಾ ಇದೆ, ರೈತರಿಗೆ ಗೊಬ್ಬರದ ಕೊರತೆ ಇದೆ, ಕಾಳಸಂತೆಯಲ್ಲಿ ಪಡಿತರ ಅಕ್ಕಿ ಮಾರಾಟ ಆಗ್ತಾ ಇದೆ, ಕುಸಿದ SSLC ಮತ್ತು PUC ಫಲಿತಾಂಶ ಕಲಬುರಗಿಯಲ್ಲಿ, ಬ್ಯಾಂಕ್ ದರೋಡೆಗಳಾಗ್ತಾ ಇದೆ, ಮಕ್ಕಳ ಅಪೌಷ್ಟಿಕತೆಯಲ್ಲಿ ಜಿಲ್ಲೆ ಮೇಲುಗೈ ಸಾಧಿಸಿದೆ, ಮರಳು ಮಾಫಿಯಾ, ಡ್ರಗ್ ಮಾಫಿಯಾ, 2 ವರ್ಷದಲ್ಲಿ ಹೆಚ್ಚಾದ ಬಾಣಂತಿಯರ ಸಾವು, ಸಮಸ್ಯೆಗಳಿಗೆ ಯಾಕೆ ಪತ್ರ ಬರೀತೀರಿ? ಹಾಗಾದ್ರೆ ಯಾವ ಬದ್ಧತೆ ಇದೆ ನಿಮ್ಗೆ? ನೀವು ಪ್ರಿಯಾಂಕಾ ಖರ್ಗೆ ಮಾತೆ ಮೋದಿ ಅಂತ ಹೇಳ್ತೀರಿ, ಪ್ರಿಯಾಂಕಾ ಖರ್ಗೆ ಅಂದ್ರೆ ಮೋದಿ ಅಂತ ಹೇಳ್ತೀರಿ. ಪ್ರಿಯಾಂಕಾ ಖರ್ಗೆ ಅವ್ರ ತಂದೆ ಅವರೇ ಮೋದಿ ಅವರು RSS 100 ವರ್ಷದ ಸೆಲೆಬ್ರೇಟ್ ಮಾಡ್ತಾರೆ. ಬೇರೆ ಸಮಸ್ಯೆ ಅಲ್ವಾ ದೇಶದಲ್ಲಿ? ಇದ್ಯಾಕೆ ಮಾಡ್ತಾ ಇದಾರೆ ಮತ್ತೆ? ಸಮಸ್ಯೆಗಳಿಗೆ ಯಾಕೆ ಪತ್ರ ಬರೀಲ್ಲ ಪ್ರಿಯಾಂಕಾ ಖರ್ಗೆ ಅವರು? ಮತ್ತೊಂದ್ಸಲ ನಿಮ್ ಕಿವಿಗೆ ಹಾಕ್ತಾ ಇದ್ದೀನಿ. ಹೆಡ್ಗೆ ಅವರೇ, ಸಾರಿ ಹೆಗ್ಡೆ ಅವರೇ, ಓಕೆ, ನೀವು ಹೆಡಿಗೆ ಅಂದ ತಕ್ಷಣ RSS ಸಮೃದ್ಧ ಹೆಗ್ಡೆ ಅವರೇ ಕೇಳಿ. ರಾಜಣ್ಣ ಅವರು ಕ್ಯಾಬಿನೆಟ್ ನಲ್ಲಿ ಹನಿ ಟ್ರ್ಯಾಪ್ ಅಂತ ಜಗತ್ ಜಾಹೀರಾಗಿ ಮಾತಾಡ್ತಾರೆ. ಪಕ್ಷದ ಮರ್ಯಾದೆ ಹೋಗ್ತಾ ಇದೆ ಅನ್ನೋ ಕಾರಣಕ್ಕೆ ಅಲ್ಲಿಗೆ ಇನ್ನೊಂದು ವಿಚಾರ ತಂದಿಡ್ತೀರಿ. ಕೇಳಿ ಇಲ್ಲಿ ಏನಾಯ್ತು? ಸಚಿವ ಮನೆ ಕಳ್ಸಿದ್ರೆ 12 ಜನ ಸತ್ರು RCB ಟೈಮ್ ನಲ್ಲಿ, ಕಪ್ ತಗೊಳ್ಳೋ ಟೈಮ್ ನಲ್ಲಿ. ಅದನ್ನ ಡೈವರ್ಟ್ ಮಾಡಕ್ಕೆ ಇನ್ನೊಂದು ಕ್ಯಾಬಿನೆಟ್ ರೀಶಫಲ್ ತರ್ತೀವಿ ಅಂತ ಹೋದ್ರಿ. ಈಗ ನೋಡಿದ್ರೆ DK ಶಿವಕುಮಾರ್ ಬರ್ತಾನಂತೆ, ಸಿದ್ದರಾಮಯ್ಯನ ಸ್ಥಾನದಿಂದ ಕೆಳಗಿಳಿಸ್ತಾರಂತೆ. ಇದನ್ನೆಲ್ಲಿ BJP ಅವ್ರಿಗೆ ಅವಕಾಶ ಮಾಡ್ಕೊಟ್ಬಿಡ್ತೀವೋ, ನಮ್ಮ ಸಮಸ್ಯೆನ ಇಲ್ಲಿಲ್ಲೇ ಮುಚ್ಚಾಕಡ ಅನ್ನೋ ಕಾರಣಕ್ಕೆ RSS ನ ಬ್ಯಾನ್ ಮಾಡ್ತೀವಿ, ಸರ್ಕಾರ ಜಾಗದಲ್ಲಿ ಅವ್ರಿಗೆ ಅವಕಾಶ ಕೊಡ್ಬಾರ್ದು. ಸ್ಟ್ರಾಟಜಿ ಡೈವರ್ಟ್ ಮಾಡ್ತಾರೋ, ಸ್ಟ್ರಾಟಜಿ ಅಷ್ಟೇ. ದಡ್ರ ಹಂಗಂದ್ರೆ BJP ಅವರು, BJP ಅವರು ದಡ್ರ.
ಪತ್ರಕ್ಕೆ ಇಷ್ಟೆಲ್ಲ ಕೂಗಾಡ್ತಿದ್ರು, ಒಂದ್ ಪತ್ರ ತಾನೇ ಅದು, ಹೌದಲ್ವಾ? ಒಂದ್ ಪತ್ರ ತಾನೇ. ಅದರ ಸರ್ಕಾರದ ಬರೀ ಜಾಗದಲ್ಲಿ ಸಮಸ್ಯೆಗಳಿಗೆ ಸರ್ಕಾರದ ಪತ್ರ ಇಲ್ಲ. ಜಾಗದಲ್ಲಿ ಇಷ್ಟು ಸಮಸ್ಯೆಗಳಿಗೆ ಯಾಕೆ ಪತ್ರ ಬರೀಲ್ಲ ಅಂದ್ರೆ ಅವರು? ಸರ್ಕಾರದ ಜಾಗದಲ್ಲಿ ಅವರು ಮಲ್ಲಿಕಾರ್ಜುನ ಸರ್ಕಾರ ಜಾಗದಲ್ಲಿ ಫಂಕ್ಷನ್ ಮಾಡಂಗಿಲ್ಲ. ಒಂದ್ ಪತ್ರ ಅದಕ್ಕೆ ಇಷ್ಟು ಜನ ಎಲ್ಲ ಕೂತ್ಕೊಂಡು ಕೂಗ್ತಾ ಇರೋದು, ಅವಕಾಶ ಕೊಡಿ. ಐ ಲವ್ RSS ಅಂತ ಹೋಗ್ತಾ ಇರೋದು, ಎಲ್ಲ ದೊಡ್ಡ ಇಟ್ಕೊಂಡು ಎಲ್ಲ ಬೆಂಗಳೂರು ಪದನೇ ಇಲ್ಲ. ಮತ್ತೇನು? ಹೇ ದ್ವೇಷ, ಯಾರಿಗೆ ಅವ್ರು ಬರೀ ದ್ವೇಷ, ಯಾರ ಮೇಲೆ ದ್ವೇಷ? ಬರೀ ದ್ವೇಷ, ಯಾರ ಮೇಲೆ ದ್ವೇಷ? ಬರೀ ಯಾರ ಅವ್ರಿಗೆ ಮೇಲೆ ವೆರಿ ದ್ವೇಷ? ಲಿಮಿಟೆಡ್. ಯಾರ ಮೇಲೆ ದ್ವೇಷ? ಮಹಿಳಾ ಸಬಲೀಕರಣದಲ್ಲಿ ಬಿಲೀವ್ ಮಾಡಲ್ಲ. ಅವ್ರ ನಾಯಕತ್ವ ಸ್ಥಾನದಲ್ಲಿ ಮಹಿಳಾ ಮೀಸಲಾತಿ ಕೊಟ್ಟಿದ್ಯಾರು? ಮೇಡಮ್ ಒಂದ್ ಸೆಕೆಂಡ್ ಕೇಳ್ಬಿಡೋಣ ಇರಿ ಏನು ಅಂತ. ಇಡೀ ನಾಯಕತ್ವ ಸ್ಥಾನದಲ್ಲಿ ನೋಡಿ RSS, ಯಾವುದೇ ಶಾಖಾ ನೋಡಿ, ಯಾವುದೇ ಟೀಚರ್ ನೋಡಿ, ಎಲ್ಲಿಂದ ಬರ್ತಾರ ಅವರು? ಎಲ್ಲಿಂದ? ಮಹಿಳೆಯರು ಇರ್ತಾರ, OBC ಅವ್ರು ಇರ್ತಾರ, ಹೆಣ್ಮಕ್ಳನ್ನ ಕಂಡ್ರೆ ಅಹಿಂದ ಆಗಲ್ಲ ಅಂತ. ಅಹಿಂದ ಅವ್ರು ಇರ್ತಾರ, ರಾಷ್ಟ್ರೀಯ ಸೇವೆ ಅಹಿಂದ ಅವ್ರು ಇರ್ತಾರ. ವ್ಯಾಲೆಂಟೈನ್ಸ್ ಡೇ ಬಂದ್ರೆ ಹೊಡಿತಾರೆ. ಅವರು ಮಾಹಿತಿಯ ಕೊರತೆ ಇಟ್ಕೊಂಡು ಮಾತಾಡ್ತಾರೆ. ಮಾಹಿತಿಯ ಕೊರತೆ ಇದೆ ಇವರಿಗೆ. ಕ್ರಿಸ್ಮಸ್ ಬಂದ್ರೆ ಹೊಡಿತಾರೆ. ಯಾರು ಹೊಡೆದ್ರು? ಯಾರ್ಯಾರು ಹೊಡಿತಾರೆ? ಏನ್ ಮಾತಾಡ್ತೀರಿ? ಅವಕಾಶ ಕೊಡ್ಬೇಕು. ಈ ತರ ಒಂದು ಸಂಸ್ಥೆ ಇಟ್ಕೊಂಡು ಮುಂದುವರ್ಸಿ ಮೇಡಮ್, ಮಹೇಶ್, ನಾನು ಇದ್ರ ಬಗ್ಗೆನೇ ಮಾತನಾಡ್ತೀನಿ. ಮಾತಾಡ್ಸಿ. ನೋಡಿ, ನಮ್ಮ ಹೆಗಡೆ ಸಾಹೇಬ್ರು ತುಂಬ ಡಿಪೆಂಡ್ಸ್ ಮಾಡ್ಕೊಳ್ತಾವ್ರಲ್ಲ. ಈ ಕ್ವಶನ್ಸ್ಗೆ ಆನ್ಸರ್ ಕೂಡ ಕೇಳಿ. ಯಾರಿಗೆ? ಪ್ರಿಯಾಂಕಾಜಿ ಅವ್ರಿಗೆ. ಪ್ರಿಯಾಂಕಾ ಖರ್ಗೆ ಅವರ ಪೂರ್ವಜರನ್ನ ಕೊಂದಂತಹ ಯಾರು ಯಾರು ಹೇಳಿ, ಒಂದು ಆನ್ಸರ್. ಯಾರು? ಇವರು ಹೆಗ್ಡೆ ಅವರು ಹೇಳಿ. ರಾಜಾಕರು ಯಾರು? ನಂಬರ್ 1. ನಂಬರ್ 2, ಪ್ರಿಯಾಂಕಾ ಖರ್ಗೆ ಅವರೇ, ಅಫ್ಜಲ್ಪುರ ಎಲ್ಲಿ ಬರುತ್ತೆ? ನಿಮ್ಮದೇ ಜಿಲ್ಲೆಯಲ್ಲಿ ಬರ್ತದೆ. ಅಫ್ಜಲ್ಪುರದ ಕಾಂಗ್ರೆಸ್ನ MY ಪಾಟೀಲ್ ಶಾಸಕ, ಅವನು ಶಾಲೆ ಏಡೆಡ್ ಸ್ಕೂಲ್. 2 ದಿನಗಳ ಹಿಂದೆ RSSನ ಪಥಸಂಚಲನ ಮಾಡೋದಿಕ್ಕೆ ಅವಕಾಶ ಮಾಡಿಕೊಟ್ಟು, ನಿಮ್ಮದೇ ಪ್ರಿಯಾಂಕಾ ಖರ್ಗೆ ಎಲ್ಲ ಯಾರು ಬಂದ್ರೆ ಹೇಳಿದ್ರು ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು RSSಗೆ ಮಾಡೇ ಕೊಡ್ತೀನಿ ಅಂತೇಳಿ ಸ್ಟೇಟ್ಮೆಂಟ್ ಮಾಡಿರೋರು ಯಾರು? MY ಪಾಟೀಲ್, ಅಫ್ಜಲ್ಪುರದ ಶಾಸಕ. ಇವನ ಬಗ್ಗೆ ನೀವು ಯಾವ ಕ್ರಮ ತೆಗೆದುಕೊಂಡಿದ್ರಿ? ದ ಸೆಕೆಂಡ್ ಪಾರ್ಟ್ ಇಸ್. ದ ಥರ್ಡ್ ಒನ್ ಇಸ್ ರೋಹಿಂಗ್ಗಳ ಬಗ್ಗೆ ಯಾವತ್ತು ಮಾತನಾಡದೇ ಇರುವಂತ ಪ್ರಿಯಾಂಕಾ ಖರ್ಗೆ RSSನ ಬ್ಯಾನ್ ಮಾಡೋದ್ರ ಬಗ್ಗೆ ಮಾತನಾಡ್ತಾರೆ ಅಂದ್ರೆ ರೋಹಿಂಗ್ಗಳ ಬಗ್ಗೆ ಯಾಕೆ ಮಾತನಾಡಲಿಲ್ಲ?